ಸ್ನೇಹ ತನ್ನ 25ನೇ ವಯಸ್ಸಿಗೆ ಅವಳ ತಂದೆಗಾಗಿ 40 ವರ್ಷದ ನಾಗೇಶನನ್ನು ಮದುವೆಯಾಗುತ್ತಾಳೆ. ಸ್ನೇಹಾಗೆ ತಂದೆ ಇರುವುದಿಲ್ಲ. ಸ್ನೇಹ ತಾಯಿ ವನಿತಾ ತನ್ನ 45ನೇ ವಯಸ್ಸಿಗೆ ಹರಿ ಎಂಬುವರನ್ನು ಮದುವೆಯಾಗುತ್ತಾಳೆ. ಹರಿ ಸ್ನೇಹಳನ್ನು ಮಗಳಂತೆ ನೋಡುತ್ತಾರೆ. ಹರಿಯ ಮಾವನ ಮಗಳು ದುರ್ಗಾ ತುಂಬ ಒಳ್ಳೆಯ ಸಾಧು ಹುಡುಗಿಯಾಗಿದ್ದಳು. ಅವಳು ತನ್ನ ಪ್ರತಿ ಹೆಜ್ಜೆಗೂ ತಂದೆ ತಾಯಿ ಮಾತನ್ನು ಕೇಳುತ್ತಿದ್ದಳು. ಆದರೆ ಅವಳು ತನ್ನ 23ನೇ ವಯಸ್ಸಿನಲ್ಲಿ ರಾಕೇಶ್ ಎಂಬುವನನ್ನು ಪ್ರೀತಿಸಿ ಮನೆಯವರನ್ನು ಹಠ ಹಿಡಿದು ತಂದೆ ತಾಯಿಗಿಂತ ಅವನೇ ಮುಖ್ಯ ಎಂದು ಹೇಳಿ ಮದುವೆಯಾಗಲು ಒಪ್ಪಿಸುತ್ತಾಳೆ. ದುರ್ಗಾ ತಂದೆ ತಾಯಿಗೆ 3 ಜನ ಗಂಡು ಮಕ್ಕಳು ಹಾಗೂ ಒಬ್ಬಳೇ ಮಗಳು. ತುಂಬ ಪ್ರೀತಿಯಿಂದ ಸಾಕಿದ್ದರು. ಹೊರಗಿನವರ ಮುಂದೆ ಮರ್ಯಾದೆ ಹೋಗಬಾರದೆಂದು ಅವಳು ರಾಕೇಶ್ ಜೊತೆ ಓಡಿ ಹೋಗುವುದಕ್ಕಿಂತ ನಾವೇ ಅವರಿಬ್ಬರಿಗೆ ಮದುವೆ ಮಾಡುವ ಎಂದು ಮದುವೆ ಮಾಡಿಸಿದರು. ಈ ವಿಷಯ ಹರಿಗೆ ತುಂಬ ಕಾಡುತ್ತಿತ್ತು. ನನ್ನ ಮಗಳು ಹೀಗೆ ಮಾಡಿದರೆ ನನ್ನ ಮರ್ಯಾದೆ ಹೋಗುತ್ತದೆ ಎಂದು ಅವಸರದಲ್ಲಿ ಗಂಡು ಹುಡುಕಿದ್ದ. ಸ್ನೇಹ ಈ ಹುಡುಗ ಬೇಡ ಎಂದು ಹೇಳಿದಾಗ ಹರಿ ಸ್ನೇಹ ಯಾರನ್ನೋ ಇಷ್ಟಪಟ್ಟಿರಬೇಕೆಂದುಕೊಂಡರು. ಹಾಗಾಗಿ ಸ್ನೇಹ ನೀವು ತೋರಿಸಿದವನನ್ನು ಮದುವೆಯಾಗುತ್ತೇನೆಂದು ಹೇಳಿದಳು. ಒಬ್ಬ ಹುಡುಗನ ನೋಡಿ ನಿಶ್ಚಿತಾರ್ಥ ಮಾಡಿದರು. ಆದರೆ ಅವನು ನಿಶ್ಚಿತಾರ್ಥ ಆಗಿ ಸ್ವಲ್ಪ ದಿನ ಕಳೆದ ನಂತರ ಬೇರೆಯವರ ಮಾತು ಕೇಳಿ ಈ ಮದುವೆ ಬೇಡ ಎಂದು ಹೇಳಿದನು. ಹರಿಗೆ ತುಂಬ ಚಿಂತೆಯಾಯಿತು. ಮದುವೆ ನಿಲ್ಲಿಸಿದವರು ನಮ್ಮ ಕುಟುಂಬದವರೇ ಎಂದು ತಿಳಿದುಕೊಂಡನು. ಹರಿಯ ಮರ್ಯಾದೆ ಹೋಗಬೇಕೆಂದು ಅವರು ಹೀಗೆಲ್ಲ ಮಾಡುತ್ತಿದ್ದರು. ಆದರೆ ಆ ಹುಡುಗನ ಜೊತೆ ಮದುವೆ ನಿಗದಿಯಾದ ಮುಂಚೆಯೇ ಸ್ನೇಹಗೆ ಇನ್ನೊಂದು ಕಡೆ ಒಬ್ಬರನ್ನು ನೋಡಿ ಮದುವೆ ಮಾಡಿಸಿದರು. ಸ್ನೇಹ ಮದುವೆಯಾದದ್ದು ನಾಗೇಶ್ ಎಂಬುವನನ್ನು. ಇಷ್ಟ ಆಗದಿದ್ದರೂ ಮದುವೆಯಾದಳು ತಂದೆಗೋಸ್ಕರ. ಮದುವೆ ಆದ ನಂತರ ಖುಷಿಯಾಗಿದ್ದಳು. ನಾಗೇಶನಿಗೆ ಇದು 2ನೇ ಮದುವೆ. ಮದುವೆ ಆದ ನಂತರ ನಾಗೇಶ ಹಾಗೂ ಸ್ನೇಹ ಖುಷಿಯಾಗಿದ್ದರು. ಅವರ ನಡುವೆ ಒಳ್ಳೆ ಬಾಂಧವ್ಯ ಇತ್ತು. ದಿನ ಕಳೆದಂತೆ ಸ್ನೇಹಗೆ ನಾಗೇಶ ಇಷ್ಟ ಆಗುತ್ತಾನೆ. ಅವರ ಪ್ರೀತಿಗೆ ಗುರುತಾಗಿ ಒಂದು ಹೆಣ್ಣು ಮಗು ಕೂಡ ಹುಟ್ಟಿತು. ನಾಗೇಶನಿಗೆ ಇದು 2ನೇ ಮದುವೆಯಾಗಿತ್ತು. ಮೊದಲ ಹೆಂಡತಿ ವಂಶಿ ಕೂಡ ನಾಗೇಶನಿಂದ ಒಂದು ಹೆಣ್ಣು ಮಗುವನ್ನು ಪಡೆದಿದ್ದಳು. ಅವರಿಬ್ಬರಿಗೆ ಡಿವೋರ್ಸ್ ಆದಾಗ ನಾಗೇಶ ವಂಶಿಗೆ ಜೀವನಾಂಶ ಕೊಟ್ಟಿರಲಿಲ್ಲ. ನನ್ನ ಬಳಿ ಯಾವ ಆಸ್ತಿಯೂ ಇಲ್ಲ. ಎಲ್ಲವೂ ನನ್ನ ತಂದೆ ತಾಯಿ ಹೆಸರಲ್ಲಿರುವುದರಿಂದ ನಾನು ಏನನ್ನೂ ಕೊಡಲಾರೆ ಹಾಗೂ ನನಗೆ ಯಾವುದೇ ಕೆಲಸ ಇಲ್ಲ ಎಂದು ಹೇಳುತ್ತಾನೆ. ಆದರೆ ಸ್ನೇಹ ನಾಗೇಶನನ್ನು ಮದುವೆ ಆಗುವಾಗ ಸ್ನೇಹ ಮನೆಯವರಲ್ಲಿ ಡಿವೋರ್ಸ್ ಆದ ನಂತರ ಎಲ್ಲ ಸೆಟಲ್ಮೆಂಟ್ ಆಗಿದೆ ಎಂದು ನಾಗೇಶನ ಮನೆಯವರು ಸುಳ್ಳು ಹೇಳಿರುತ್ತಾರೆ ಹಾಗೂ ಮಗುವಿಲ್ಲ ಎಂದು ಕೂಡ ಸುಳ್ಳು ಹೇಳಿದ್ದರು. ಮದುವೆಯಾದ ಸ್ವಲ್ಪ ದಿನದ ನಂತರ ಈ ವಿಷಯ ಸ್ನೇಹಳಿಗೆ ಗೊತ್ತಾಗಿರುತ್ತೆ. ಆದರೂ ಇದನ್ನೆಲ್ಲ ಯಾರಲ್ಲಿಯೂ ಹೇಳದೆ ಸುಮ್ಮನಿರುತ್ತಾಳೆ. ಏಕೆಂದರೆ ಅವಳು ನಾಗೇಶನನ್ನು ಇಷ್ಟಪಟ್ಟಿರುತ್ತಾಳೆ ಹಾಗೂ ಅವಳು ಈಗ ತಾಯಿಯಾಗಿರುತ್ತಾಳೆ. ಇದನ್ನೆಲ್ಲ ಯಾರಲ್ಲಿಯೂ ಹೇಳದೆ ಸುಮ್ಮನಿರುತ್ತಾಳೆ. ಸ್ನೇಹಗೆ ಮದುವೆಯಾಗಿ 2 ವರ್ಷ ಕಳೆದ ನಂತರ ನಾಗೇಶ ಸಾಯುತ್ತಾನೆ. ಇದನ್ನು ಸಹಿಸಿಕೊಳ್ಳುವ ಶಕ್ತಿ ಸ್ನೇಹಗೆ ಇರಲಿಲ್ಲ. ಅವಳು ಸಾಯಬೇಕೆಂದು ಅಂದುಕೊಂಡರೂ ಮಗುವಿಗಾಗಿ ಬದುಕುತ್ತಾಳೆ. ನಾಗೇಶ ಸತ್ತ ನಂತರ ಅವನ ಇನ್ಶೂರೆನ್ಸ್ ದುಡ್ಡಿನಲ್ಲಿ ತನಗೂ ಪಾಲು ಬೇಕೆಂದು ವಂಶಿ ಬರುತ್ತಾಳೆ. ಕೋರ್ಟ್ನಲ್ಲಿ ವಾದ ಮಾಡುತ್ತಾಳೆ. ನಾಗೇಶನ ಮನೆಯವರು ನೀನು ಅವಳನ್ನು ಬಿಟ್ಟು ಹೋದ್ದರಿಂದ ನಿನಗೆ ನಾವು ಕೊಡುವುದಿಲ್ಲ ಎಂದು ಹೇಳುತ್ತಾರೆ. ವಂಶಿ ತನಗೆ ಬೇಕೇ ಬೇಕೆಂದು ಹಠ ಮಾಡುತ್ತಾಳೆ. ನನಗೆ ವಿಚ್ಛೇದನದ ಜೀವನಾಂಶ ಕೊಡಬೇಕು ಹಾಗೂ ಮಗುವಿಗೆ ಪಾಲು ಬೇಕೆಂದು ಕೋರ್ಟಿನಲ್ಲಿ ವಾದ ಮಾಡುತ್ತಾಳೆ. ಇದೆಲ್ಲದರ ನಡುವೆ ಸ್ನೇಹ ಏನು ಮಾಡಬೇಕೆಂದು ತಿಳಿಯದೆ ತಲೆ ಕೆಡಿಸಿಕೊಂಡಿರುತ್ತಾಳೆ. ಸ್ನೇಹಳಿಗೆ ಅವಳ ಗಂಡನ ಮನೆಯಲ್ಲಿ ಯಾವುದೇ ಆಧಾರವಿರುವುದಿಲ್ಲ. ಮಗುವನ್ನು ಬಿಟ್ಟು ಕೆಲಸಕ್ಕೂ ಹೋಗಲಾರದ ಪರಿಸ್ಥಿತಿಯಲ್ಲಿ ಇರುತ್ತಾಳೆ. ಸ್ನೇಹ ಅತ್ತೆ ಕೆಲವು ಬಾರಿ ಬಿಟ್ಟಿ ತಿನ್ನುವುದೆಂದು ಹಂಗಿಸುತ್ತಾರೆ. ಸ್ನೇಹ ತಾಯಿ ಮನೆಯ ಕಡೆಯವರು ಸ್ನೇಹಗೆ ಇನ್ನೊಂದು ಮದುವೆ ಮಾಡಬೇಕೆಂದು ಅಂದುಕೊಳ್ಳುತ್ತಾರೆ. ಸ್ನೇಹಳಿಗೆ ನಾಗೇಶನ ಮನೆಯವರೊಂದಿಗೆ ಇರಬೇಕೆಂದು ಆಸೆ. ಏಕೆಂದರೆ ತನಗೆ ತಂದೆಯೂ ಇಲ್ಲ, ಅವರ ಮನೆಯವರೂ ಇಲ್ಲ. ಹಾಗೆ ನನ್ನ ಮಗಳಿಗೆ ಆಗಬಾರದೆಂದು ಎಲ್ಲವನ್ನೂ ಸಹಿಸಿಕೊಳ್ಳುತ್ತಿದ್ದಳು. ನಾಗೇಶನ ತಾಯಿ ಆಡುವ ಮಾತುಗಳು ಸ್ನೇಹಳನ್ನು ಮತ್ತಷ್ಟು ಅಳುವಂತೆ ಮಾಡುತ್ತಿತ್ತು. ದಿನಪೂರ್ತಿ ಅವಳು ಕಣ್ಣೀರಲ್ಲಿ ಕಳೆಯುತ್ತಿದ್ದಳು. ತನ್ನ ನೋವನ್ನು ಹೇಳಿಕೊಳ್ಳಲು ಕೂಡ ಅವಳಿಗೆ ಯಾರೂ ಇರಲಿಲ್ಲ. ಸ್ನೇಹಳ ಮಾವ ಎಂದರೆ ನಾಗೇಶನ ತಂದೆ ತುಂಬ ಕೋಪಿಷ್ಠರು. ಸ್ನೇಹ ತವರನ್ನು ಯಾವಾಗಲೂ ಹಂಗಿಸಿ ಬೈಯುತ್ತಿದ್ದರು. ಆದರೆ ಅದನ್ನು ಕೂಡ ಅವಳು ತನ್ನ ಮಗುವಿಗಾಗಿ, ಆ ಮಗುವಿನ ಭವಿಷ್ಯತ್ತಿಗಾಗಿ ಸಹಿಸಿಕೊಳ್ಳಬೇಕಿತ್ತು.
ನೋವು ತಿನ್ನುವುದು ಸ್ನೇಹಗೆ ಸಣ್ಣ ವಯಸ್ಸಿಂದಲೇ ಅಭ್ಯಾಸವಾಗಿತ್ತು. ಗಂಡನ ಮನೆಯಲ್ಲಿ ಯಾವುದೇ ಆಧಾರ ಇಲ್ಲದಿರುವುದರಿಂದ ಸ್ನೇಹ ಅತಂತ್ರ ಪರಿಸ್ಥಿತಿಯನ್ನು ಅನುಭವಿಸುತ್ತಿದ್ದಳು. ಅವಳು ಹೋದಲ್ಲೆಲ್ಲ ಅವಳನ್ನು ಹಂಗಿಸುತ್ತಿದ್ದರು. ಕೊನೆಗೂ ಮಗುವನ್ನು ಶಾಲೆಗೆ ಹಾಕಿ ಅವಳು ಕೆಲಸಕ್ಕೆ ಹೋಗಿ ಬರುತ್ತಿದ್ದಳು. ಎಲ್ಲವನ್ನೂ ಸಹಿಸಿಕೊಂಡ ಅವಳು ಕೊನೆಗೆ ತನ್ನವರು ಯಾರೂ ಇಲ್ಲ ಎಂದು ಇಷ್ಟು ಸಮಯ ಸಂಬಂಧ ಉಳಿಸಿಕೊಳ್ಳಲು ತಾನು ಅನುಭವಿಸಿದ ನೋವೆಲ್ಲ ವ್ಯರ್ಥ ಆಯಿತು ಎಂದು ನೊಂದುಕೊಂಡಳು. ಇನ್ನಾದರೂ ಯಾರ ಹಂಗೂ ಇಲ್ಲದೆ ನನ್ನ ಮಗಳನ್ನು ನೋಡಿಕೊಳ್ಳಬೇಕೆಂದು ಹಗಲು ರಾತ್ರಿ ದುಡಿದು ಕಷ್ಟಪಟ್ಟು ಇಷ್ಟಪಟ್ಟು ಮಗುವನ್ನು ಒಳ್ಳೆ ರೀತಿ ಬೆಳೆಸಿದಳು. ನಾಗೇಶನ ಆಸೆಯಂತೆ ಸ್ನೇಹ ಮಗಳು ಬೆಳೆದಳು. ನಾಗೇಶನ ಆಸ್ತಿಯಲ್ಲಿ ಆಗಲಿ ಯಾವುದರಲ್ಲೂ ಸ್ನೇಹಗೆ ಕಿಂಚಿತ್ತೂ ಪಾಲು ಸಿಗಲಿಲ್ಲ. ಮದುವೆಯಾದ ನಂತರ ಮಗು ಜನಿಸಿದ ನಂತರ ಮಗುವಿನ ಭವಿಷ್ಯತ್ತಿಗೆ ಆರ್ಥಿಕ ಕೊರತೆಯಾಗದಂತೆ ತಂದೆ ತಾಯಿಯಾದವರು ನೋಡಿಕೊಳ್ಳಬೇಕು. ಮದುವೆಯಾಗದಿದ್ದರೂ ತಂದೆ ತಾಯಿಗೋಸ್ಕರ ಆರ್ಥಿಕ ಸದೃಢತೆಯ ಬಗ್ಗೆ ಗಮನ ಕೊಡಬೇಕು. ಸಾವು ಯಾವಾಗ ಹೇಗೆ ಬರುತ್ತದೆಯೋ ತಿಳಿಯುವುದಿಲ್ಲ. ಇದ್ದಾಗ ಖುಷಿಯಾಗಿ ಜವಾಬ್ದಾರಿಯಿಂದ ಬದುಕಬೇಕು. ಈ ಕಥೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ. ಥ್ಯಾಂಕ್ ಯು.